ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವಾಗ ಏನಪ್ಪ ಅಂತಂದರೆ KCET ಕಡೆಯಿಂದ ಅಂತಂದರೆ KA ಕಡೆಯಿಂದ KCET 2024 ಸ್ಟೂಡೆಂಟ್ಸ್ಗೆ ಸದ್ಯಕ್ಕೆ ಏನಂತಂದರೆ ಆಪ್ಷನ್ ಎಂಟ್ರಿ ಎಲ್ಲದು ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಆ ಆಪ್ಷನ್ ಎಂಟ್ರಿನದ್ದು ಎಲ್ಲನೂ ಕೂಡ ಕರೆಕ್ಟಾಗಿ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಳಕ್ಕಷ್ಟೇ, ಬಟ್ ಎಲ್ಲನೂ ಕೂಡ ಕರೆಕ್ಟಾಗಿ ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ ಇನ್ನೂ ಕೂಡ ಎರರ್ ತುಂಬ ಬರ್ತದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋಬೇಕು ಸದ್ಯಕ್ಕೆ, ಅಂದರೆ ಸದ್ಯಕ್ಕೆ ಆಗಿದೆ. ಅದಾದ ತಕ್ಷಣ ಇವಾಗ KA ಕಡೆಯಿಂದ 3 ಇಂಪಾರ್ಟೆಂಟ್ ನಮಗೆ ಡೇಟ್ಸ್ಗಳು ಬೇಕಾಗ್ತವೆ. ಒಂದು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ, ಒಂದು ಮಾಕ್ ಅಲಾಟ್ಮೆಂಟು ರಿಸಲ್ಟ್ ಯಾವಾಗ, ಅದಾದ ನಂತರ ರಿಯಲ್ ಅಲಾಟ್ಮೆಂಟ್ ಯಾವಾಗ. ಓಕೆ, ಈ 3 ಡೇಟ್ಗಳು ಕರೆಕ್ಟಾಗಿ ತಿಳ್ಕೊಳ್ಳೋದಂತಂದರೆ ಇವಾಗಲೇ ನೀವು ಈ PDF ನೋಡ್ಕೊಂಡಿದ್ದೀರಾ, ಬಟ್ ಅದಾಗಿ ಕೂಡ ನಿಮಗೆ ಸ್ವಲ್ಪ ತಿಳಿಸ್ಬೇಕಿತ್ತು. ಯಾಕಂದರೆ ಪ್ರಿವಿಯಸ್ ವಿಡಿಯೋದಲ್ಲಿ ನಾವೊಂದು ಸ್ವಲ್ಪ ಅವಸರದಲ್ಲಿ ಏನಾಯ್ತಂತಂದರೆ ಆಪ್ಷನ್ ಎಂಟ್ರಿ ನಿಮಗೆ 7 ಡೇಸ್ ಕೊಟ್ಟಿದ್ದಾರೆ ಅಂತ ಹೇಳಿದೆ. 7 ಡೇಸ್ ಖಂಡಿತನೂ ಕೂಡ ಅಂದರೆ 23/7/2024 ಅವಾಗ ಅಪ್ಡೇಟ್ ಆದರೆ ಇವಾಗ ಏನಪ್ಪ ಅಂದರೆ ಅಪ್ ಟು ಒಂದು 31ವರೆಗೂ ಕೂಡ ಆಪ್ಷನ್ ಎಂಟ್ರಿ ನೀವು ಮಾಡಬಹುದು. ಆರಾಮ್ಸೆಗೆ ಫೋನಲ್ಲಿ ಆಪ್ಷನ್ ಎಂಟ್ರಿ ಅನ್ನೋದು ಮಾಡ್ಬೋದು. ಓಕೆ, ಅಪ್ ಟು 30ವರೆಗೂ ಅನ್ಕೋರಿ, ಆರ್ 31 ಅಥವಾ 30ವರೆಗೂ ಅನ್ಕೋರಿ. ಅದಾದ ನಂತರ ನೆಕ್ಸ್ಟ್ ಒಂದು ರಿಸಲ್ಟ್ ಅಂತ ಒಂದು ಡೇಟ್ ಗೊತ್ತಾಯಿತು. ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ 30 ಅಥವಾ 31 ಅಂದ್ಕೊಂಡ್ರೆ ನೆಕ್ಸ್ಟ್ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್. ಮಾಕ್ ಅಲಾಟ್ಮೆಂಟ್ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಇದು ಜಸ್ಟ್ ಏನಪ್ಪ ಅಂದರೆ ಟ್ರಯಲ್ ಥರ ಆಗಿರ್ತದೆ. ಅಂತಂದರೆ ನಿಮಗೆ ನಾಳೆ ಒಂದು ಕಾಲೇಜ್ ಒಂದು ಅಲರ್ಟ್ ಆಗುತ್ತೆ ಅಂತಂದರೆ ಒಂದು ಟ್ರಯಲ್. ಓಕೆ, ಈ ರೀತಿ ಒಂದು ಅಲಾಟ್ಮೆಂಟ್ ಆಗುತ್ತೆ, ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಿದ್ರಲ್ವ, ಈ ರೀತಿ ಒಂದು ರಿಸಲ್ಟ್ ಬರ್ತದೆ ಅನ್ನೋಕ್ಕೆ KA ಕಡೆಯಿಂದ ಒಂದು ಅಲಾಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ನಾಳೆ ರಿಯಲ್ ಅಲಾಟ್ಮೆಂಟ್ ಕೂಡ ಇದೇ ಥರ ಇರುತ್ತೆ ಅನ್ನೋಕ್ಕೆ ತೋರಿಸೋಕೆ. ಅದು ನಿಮಗೆ ಡೇಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಈಗ 7 ದಿನ ನೀವು ಆಪ್ಷನ್ ಎಂಟ್ರಿ ಮಾಡ್ತಾರೆ, ಅಪ್ ಟು 30ವರೆಗೂ ಮಾಡ್ತಾರೆ. ಅದಾಗಿದ ತಕ್ಷಣ 3 ದಿನಗಳ ನಂತರ ಅಂತಂದಿದ್ದಾರೆ. ಓಕೆ, ಕಾಣಿಸ್ತಿದೆ ನೋಡಿರಿ. 3 ದಿನಗಳ ನಂತರ ಏನಂತಂದರೆ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಿಸಲಾಗುವುದು ಅಂತಂದರೆ 30 ಮುಗಿದ್ರೆ 31, 1, 2 ಅಂತ 2ರ ಮೇಲೆ ಅಂತ ಹೇಳಿದ್ದಾರೆ. ಓಕೆ, ಲೈಕ್ ನಾವು ಎಕ್ಸಾಂಪಲ್ ತೊಗೊಳ್ಳೋದಂತಂದರೆ 3ನೇ ತಾರೀಕು ನಿಮಗೆ ಮಾಕ್ ಅಲಾಟ್ಮೆಂಟ್ ಬಂತು ಅಂತ ಅಂದ್ಕೊಂಡ್ರೆ ಮತ್ತು ನಿಮಗೆ ಅಷ್ಟಿಗೆ ಬಿಡಲ್ಲ, ಅಲ್ಲಿಗೆ ಆಪ್ಷನ್ ಎಂಟ್ರಿ ಮುಗೀತಾ ಅಂತಂದರೆ ನಿಮಗೆ 30ನೇ ತಾರೀಕುವರೆಗೂ ಕೊಟ್ಟರೆ 3 ದಿನ ನಿಮಗೆ ಸುಮ್ಮನೆ ಕೂರಕ್ಕೆ ಹೇಳ್ತಾರೆ. ಓಕೆ, ಅವಾಗ ನೀವು ಮಾಕ್ ಅಲಾಟ್ಮೆಂಟ್ ಮಾಡ್ತೀರಾ. ಓಕೆ, ಅಂದರೆ ಮಾಕ್ ಅಲಾಟ್ಮೆಂಟ್ ಬಿಡ್ತಾರೆ. ಅದಾಗಿದ ಮೇಲೆ ಮತ್ತೆ ನಿಮಗೆ 3 ದಿನ ಟೈಮ್ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ, ನೀವು ಕೆಲವೊಂದಿಷ್ಟು ಹುಡುಗರು ಎಷ್ಟೋ ಜನ ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ, 1 ವೀಕ್ ಟೈಮ್ ಕೊಟ್ಟರು ಕೂಡ ಏನು ಕೂಡ ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ. ಅಂಥ ಒಂದು ಸ್ಟೂಡೆಂಟ್ಸ್ಗೆ ಗೊತ್ತಾಗುತ್ತೆ. ಯಾಕಂದರೆ ಯಾವುದು ಕೂಡ ಕಾಲೇಜಿಗೆ ಸಿಕ್ಕಿರೋ ನಮ್ಮ ಫ್ರೆಂಡ್ಸ್ಗೆಲ್ಲ ಸಿಕ್ಕಿದೆ ಅಂತಂದಾಗ ಏನು ಮಾಡಿದೆ ಅಂತ ತಪ್ಪು ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಮಾಡಿರಲ್ಲ. ನಿಮಗೆ ಫನ್ನಿ ಅನಿಸ್ಬೋದು, ಬಟ್ ಇದು ರಿಯಲ್ ಕೂಡ. ಓಕೆ, ಆಪ್ಷನ್ ಎಂಟ್ರಿ ನಡೀತದೆ, ಮತ್ತೆ 3 ದಿನ ನಡೀತೈತೆ. ಅಂದರೆ 3ನೇ ತಾರೀಕು ಮಾಕ್ ಅಲಾಟ್ಮೆಂಟ್ ಬಂದರೆ ಇನ್ ಕೇಸ್ ಅಂದರೆ 4, 5, 6 3 ದಿನವೂ ಕೂಡ ಮತ್ತೆ ಏನಾಗುತ್ತದೆ ಅಂದರೆ ನೀವು ಡಿಲೇಟು ರೀಅರೇಂಜು ಕೆಲವೊಂದಿಷ್ಟು ಹುಡುಗರಿಗೆ ಬೇಡವಾಗಿರೋ ಕಾಲೇಜು ಅಥವಾ ಕೆಲವೊಂದಿಷ್ಟು ಹುಡುಗರಿಗೆ ಚೆನ್ನಾಗಿರೋ ಕಾಲೇಜಲ್ಲಿ ಸಿಕ್ಕಿರುತ್ತೆ, ಬಟ್ ಅದೆಲ್ಲನೂ ಕೂಡ ರಿಯಲ್ ಆಗಿರಲ್ಲ. ಬಟ್ ಈ 3 ದಿನ ಏನು ನಡೀತೈತೆ ನಮ್ಮ ಆಫೀಸು 4, 5, 6 ಅವಾಗ ನಿಮಗೂ ಕರೆಕ್ಟಾಗಿ ಅದೇ ಫೈನಲ್ ಆಗಿರ್ತದೆ ನಿಮ್ಮ ಆಪ್ಷನ್ ಎಂಟ್ರಿ. ಅದಾಗಿದ ತಕ್ಷಣ ರಿಯಲ್ ಅಲಾಟ್ಮೆಂಟ್ ಅನ್ನೋ ಒಂದು ಎಕ್ಸ್ಪೆಕ್ಟ್ ಡೇಟ್ ಅಂತಂದರೆ ಒಂದು 5 ಅಥವಾ 6ನೇ ತಾರೀಕು ಅಥವಾ 7ನೇ ತಾರೀಕು, ಮ್ಯಾಕ್ಸಿಮಮ್ ಆಗಸ್ಟ್ ಫಸ್ಟ್ ವೀಕ್ ಎಂಡಿಗೆ ಈ ಒಂದು ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಅನ್ನೋದು ಬರ್ತದೆ. ಓಕೆ, ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಾದಮೇಲೆ ಮುಂದೆ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಅಂತಂದ್ರೆ ಮತ್ತೆ ಇನ್ನೊಂದು ಶೆಡ್ಯೂಲ್ ಬಿಡ್ತಾರೆ. ಅಂತಂದರೆ ಚಾಯ್ಸ್ ಆಮೇಲೆ ಅಂದರೆ ಯಾರೆಲ್ಲ ಅಡ್ಮಿಷನ್ ಮಾಡಿಸ್ಕೋಬೇಕಾ ಅಥವಾ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಾ ಅದನ್ನೆಲ್ಲನೂ ಕೂಡ ಒಂದು ಚಾಯ್ಸ್ ಎಂಟ್ರಿ ಅಂತ ಬಂದು ಒಂದು ನಿಮ್ಗೆ ಇನ್ನೊಂದು ಶೆಡ್ಯೂಲ್ ಬರ್ತದೆ. ಸದ್ಯಕ್ಕಂತೂ ಆಪ್ಷನ್ ಎಂಟ್ರಿ ಬರೋವರೆಗೂ ಇದೊಂದು ಸದ್ಯಕ್ಕೆ ಈ ಒಂದು ಶೆಡ್ಯೂಲ್ ಇದೆ. ಯಾರು ಕೂಡ ಡೇಟ್ ಕನ್ಫ್ಯೂಷನ್ ಮಾಡ್ಕೊಳ್ಕೊಬೇಡ್ರಿ. ನಾನು ನಿಮಗೆ ಅವಸರದಲ್ಲಿ ಏನು ಹೇಳಿದೆ ಅಂತಂದರೆ ಅಪ್ ಟು ಅಂದರೆ ಆಗಸ್ಟ್ 1ನೇ ತಾರೀಕು ಅಥವಾ 31 ಅಂದರೆ ಜುಲೈ 31 ಅನ್ನೋಷ್ಟಿಗೆ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿದೆ. ಅಂದರೆ ಆಪ್ಷನ್ ಎಂಟ್ರಿ 7 ಡೇಸ್ ನಡೀತಲ್ವ, ಅದರಲ್ಲೇ 3 ದಿನ 3 ದಿನದಲ್ಲೇ ಒಂದು ಮಾಕ್ ಅಲಾಟ್ಮೆಂಟ್ ಆಗಿ 3 ದಿನದಲ್ಲೇ ಬರುತ್ತೆ ಅಂತ ಹೇಳಿದೆ. ಕನ್ಫ್ಯೂಸ್ ಆಗ್ಬೇಡ್ರಿ ಅಂತ ಹೇಳೋಕ್ಕೆ ಈ ಒಂದು ವಿಡಿಯೋ ಮಾಡಿದ್ದು. ಸರಿ, ಯಾರು ಕೂಡ ಗಾಬರಿಯಾಗೋ ಇನ್ನೂ ಕೂಡ ಅವಶ್ಯಕತೆ ಇಲ್ಲ. ಯಾಕಂದರೆ ಇನ್ನೂ ಕೂಡ ಡೇಟ್ ಆರಾಮ್ಸೆ ರಿಲೀಫ್ ಆಯ್ತು ಅನ್ಕೋತೀನಿ. ಸಾಧ್ಯ ಆದಷ್ಟು ಇವತ್ತೊಂದು ದಿನ ನೈಟ್ ಬಿಟ್ಟಾಕ್ಬಿಡಿ, ನಾಳೆಯಿಂದ ಆರಾಮಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಲ್ಲ ಕೋರ್ಸಸ್ ಮಾಡ್ಬೋದು. ನಾನು ಸಪ್ರೇಟಾಗಿ ಹೇಳಿದ್ದೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತೂ ನಾನು ಸಪ್ರೇಟಾಗಿ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು. ಯಾಕಂದರೆ ನೀವು ಮಿಸ್ ಮಾಡ್ಕೊತಾರೆ GP ಅಂತ ಬರುತ್ತೆ, ನೀವು ಕನ್ಫ್ಯೂಸ್ ಆಗ್ತೀರಿ. ಯಾಕಂದರೆ ನಾರ್ಮಲಾಗಿ ಎಲ್ಲನೂ ಕೂಡ ಕಾಲೇಜಸ್ ನೇಮ್ ಕೊಟ್ಟರೆ ನಮ್ಮ ಕಾಲೇಜ್ ನೇಮ್ ಕೊಟ್ಟುಬಿಟ್ಟು ಮುಂದೆ GP ಅಂತ ಕೊಡ್ತಾರೆ. ನಿಮಗೆ GP ಏನಾದರೂ ಅಲಾಟ್ಮೆಂಟ್ ಆಯಿತು ಅಂತ ಅನ್ಕೋರಿ, ನೀವು ಮ್ಯಾನೇಜ್ಮೆಂಟ್ ಸೀಟ್ ಅಲಾಟ್ ಆದಂಗೆ. ಸೊ ಹಂಗಾಗ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ರಿ. ಎಲ್ಲನೂ ಕೂಡ ನಾವು ಲೈವ್ ಡೆಮೋ ಮಾಡಿ ತೋರಿಸ್ತೀನಿ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ, ವರಿ ಬೇಡ. ಸರಿ, ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.